ನಾಟಿಕರ್ ಹೇಳಿಕೆ ಖಂಡಿಸಿದ ಜಮೀಲ್ ಗೌಂಡಿ. ಎಸ್ ವೀಕ್ಷಕರೇ, ಅಫ್ಜಲ್ಪುರ ಪಟ್ಟಣದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಶ್ರೀಮಾನ್ಯ ಮಾಲಿಕಯ್ಯ ಗುತ್ತೇದಾರ್ ಅವರ ಬೆಂಬಲಿಗರು ನಮ್ಮ ನಾಯಕರ ಬಗ್ಗೆ ಶಿವಕುಮಾರ್ ನಾಟಿಕರ್ ಬಹಳ ಹಗುರವಾಗಿ ಮಾತನಾಡಿದ್ದಾರೆ. ಅದರಿಂದ ಆ ಹೇಳಿಕೆಯನ್ನು ನಾವು ಖಂಡಿಸುತ್ತೇವೆ. ಮಾಲಿಕಯ್ಯ ಗುತ್ತೇದಾರ್ ಅವರು ತಾಲೂಕಿನಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯವನ್ನು ಮಾಡಿದ್ದಾರೆ. ತಾಲೂಕಿನ ಹಸಿರು ಕ್ರಾಂತಿ ಹರಿಕಾರ ಮತ್ತು ಅಭಿವೃದ್ಧಿಯ ಹರಿಕಾರ ಎಂದರೆ ಅದು ಮಾಲಿಕಯ್ಯ ಗುತ್ತೇದಾರ್. ಅವರು ಹಿರಿಯರು ಮತ್ತು ಮಾಜಿ ಸಚಿವರು ಕೂಡ ಹೌದು. ಅವರನ್ನು ಇಷ್ಟೊಂದು ಹಗುರವಾಗಿ ಮಾತನಾಡಿರುವುದು ಶಿವಕುಮಾರ್ ನಾಟಿಕರ್ ಅವರ ಘನತೆಗೆ ಶೋಭೆ ತರುವುದಿಲ್ಲ ಎಂದು ಕಾಂಗ್ರೆಸ್ ಮುಖಂಡರಾದ ಜಮೀಲ್ ಗೌಂಡಿ ಮತ್ತು ಬಸವರಾಜ್ ಮಾತನಾಡಿ ಆಕ್ರೋಶ ವ್ಯಕ್ತಪಡಿಸಿದರು. ಶಿವಕುಮಾರ್ ನಾಟೇಕರ್ ಇವರು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಆ ಪತ್ರಿಕಾಗೋಷ್ಠಿನಲ್ಲಿ ಶಿವಕುಮಾರ್ ನಾಟೇಕರ್ ಅವರು ಒಂದು ಹೇಳಿಕೆ ಕೊಡ್ತಾರೆ. ಏನ್ ಹೇಳಿಕೆ ಕೊಡ್ತಾರೆ ಅಂದ್ರೆ, ಅಫ್ಜಲ್ಪುರ್ನಲ್ಲಿ 47-48 ವರ್ಷದಿಂದ ಈ ತಾಲೂಕಾ ಶಾಸಕರು ಮತ್ತು ಮಾಜಿ ಶಾಸಕರು ಕೂಡಿ ಆಡಳಿತ ಮಾಡಿದ್ದಾರೆ. ಈ ತಾಲೂಕಾ ಇನ್ನೂ ಅಭಿವೃದ್ಧಿನೇ ಆಗಿಲ್ಲ. ಶ್ರೀಮಾನ್ ಮಾಲಿಕಯ್ಯ ಗುತ್ತೇದಾರ್ ಹಸಿರು ಕ್ರಾಂತಿ ಮಾಡಿರಂತ ಅಷ್ಟೇ ಹೇಳ್ತಾರ ಅವರು. ಅದು ಬಿಟ್ಟು ಏನು ಮಾಡಿದ್ದಾರೆ ಅಂತ ಕ್ವಶನ್ ಮಾಡಿದ್ದಾರೆ. ನಾವೇನ್ ಹೇಳ್ಕೊತೀವಿ ಅಂದ್ರೆ, ಶಿವಕುಮಾರ್ ನಾಟೇಕರ್ ಇವರಿಗೆ ನೋಡಿ ಅವ್ರು ಏನ್ ಅಭಿವೃದ್ಧಿ ಮಾಡ್ಯಾರ ಅಂತಕ್ಕೆ ನೀವು ಕ್ವಶನ್ ಮಾಡಿದ ಮೇಲೆ ನಾವು ಅದಕ್ಕೆ ಆನ್ಸರ್ ಏನ್ ಕೊಡ್ಬೇಕಾಗಿದೆ ಅಂದ್ರೆ, ರೈತರಿಗೆ ಕೇಳಿ, ರೈತರ ಕಷ್ಟ ಏನೈತಿ ತಾಲೂಕದಾಗ ಅಂದ್ರೆ, ಇದೇ ಒಂದು 30 ವರ್ಷ 25 ವರ್ಷದಿಂದ ರೈತರು ಇಲ್ಲಿ ಅಫ್ಜಲ್ಪುರ್ ರೈತರು ಬಾಂಬೆ ಪುನಾ ಬೆಂಗಳೂರಿಗೆ ದುಡಿಲಕ್ ಹೋಗ್ತಿರು. ಯಾಕಂದ್ರೆ ಹೊಳಿ ಒಳಗೆ ಇಲ್ಲೇ ಬ್ಯಾಸ್ಗಿದಾಗೆ ಆಗ್ಲಿ ಮಳೆಗಾಲದಾಗ ನೀರು ನಿಂದಿರ್ತಿದಿಲ್ಲ. ಇಷ್ಟು ದೊಡ್ಡ ಡ್ಯಾಮ್ ಅವರ ಪೂಜ್ಯ ತಂದೆಜಿಯವರಾದ ಶ್ರೀಮಾನ್ ವೆಂಕಯ್ಯ ಗುತ್ತೇದಾರ್ ಸಾಹೇಬ್ರ ಆಶೆ ಒಂದು ಇದೆ ಅಂತಂದ್ರೆ, ಇಲ್ಲ ನಮ್ಮ ರೈತರಿಗೆ ಒಂದು ನೀರಾವರಿ ಆಗ್ಬೇಕು, ಇಲ್ಲ ಒಂದು ದೊಡ್ಡ ಡ್ಯಾಮ್ ಕಟ್ಟಬೇಕಂದ್ರೆ ಆಶೆ ಇತ್ತು. ಅವ್ರ ಆಶೆಗೆ ತಕ್ಕ ಇವ್ರ ಮಗ ಶ್ರೀಮಾನ್ ಮಾಲಿಕಯ್ಯ ಗುತ್ತೇದಾರ್ ಸಾಹೇಬ್ರು ಏನು ಆ ಟೈಮ್ದಾಗ ಡ್ಯಾಮ್ ಕಟ್ಟಿಸಿದ್ರು. ಆ ಡ್ಯಾಮ್ ಕಟ್ಟಿದ ಮುಖಾಂತರನೇ ನಮ್ಮ ಇಲ್ಲಿ ರೈತರು ಬೇರೆ ಸ್ಟೇಟ್ ಹೋಗಿ ದಂಧಾ ಮಾಡಲಿ ದುಡಿಲಕ್ ಹೋಗೋದು ಬಿಡ್ತು. ಅವ್ರಿಗೆ ಇಲ್ಲಿ ಕಬ್ಬು ಬೆಳೆದಾಯ್ತು, ಇಲ್ಲಿ ಹತ್ತಿ ಬೆಳಿಲಕತ್ತಾರ. ಇಲ್ಲಿ ಅಂದ್ರ ಅಫ್ಜಲ್ಪುರದಾಗ ಫ್ಯಾಕ್ಟ್ರಿಗಳು ಆಗ್ಯಾವೆ. ಕಬ್ಬಿನ ಫ್ಯಾಕ್ಟ್ರಿ ರೇಣುಕಾ ಆಗ್ಯಾದೆ, ಚೌಡಾಪುರದಾಗ ಆಗಿದೆ, ಬುಸ್ನೂರ್ದಾಗ ಆಗಿದೆ. ಇಲ್ಲಿ ಅನುಕೂಲ ಬಿಟ್ಟಕ್ಕೆ ನಮ್ಮ ತಾಲೂಕಾ ರೈತರಿಗೆ ಬಿಟ್ಟಕ್ಕೆ ಬ್ಯಾರೆ ಶಿಂದಗಿ ತಾಲೂಕದಾಗಲಿ ಆಲ್ಮೇಲೆ ಅಲ್ಲಿ ಇಂಡಿಯಾ ಅಲ್ಲಿ ಎಲ್ಲಾ ರೈತರಿಗೆ ಅನುಕೂಲ ಆಗಿದೆ. ಅಲ್ಲಿನೂ 2-3 ಫ್ಯಾಕ್ಟ್ರಿ ಆಗಿವೆ. ಅದಕ್ಕೆ ಮೂಲ ಕಾರಣಕರ್ತರು ಯಾರಂದ್ರೆ ಶ್ರೀಮಾನ್ ಮಾಲಿಕಯ್ಯ ಗುತ್ತೇದಾರ್ ಅವರ ಕೊಡುಗೆದಿಂದ ಇವತ್ತು ರೈತರ ನೆಮ್ಮದಿಯಿಂದ ಇವತ್ತು ಜೀವನ ಕಳಿಲಾಕತ್ತಿದ್ದಾರೆ. ಇದೇ ಒಂದು 10 ವರ್ಷದಿಂದ 20 ವರ್ಷದಿಂದ ಡ್ಯಾಮ್ ಆಗಿಲ್ಲ. ಆ ಟೈಮ್ ರೈತರ ಭೂಮಿ ಆಸ್ತಿಯ ರೇಟ್ ಏನಿತ್ತು, ಹ್ಯಾಂಗ್ ಎಕರೆ ನಡೀತದಂತ ತಮ್ಮೆಲ್ಲರಿಗೂ ಗೊತ್ತಿದೆ. 10,000 20,000 ಎಕರೆ ಯಾರು ಇಲ್ಲಿ ರೈತರು ಜಮೀನು ಕೇಳ್ತಿದ್ದಿಲ್ಲ. ಇವತ್ತು ಇದೇ ಅಫ್ಜಲ್ಪುರದ 5 ಕಿಲೋಮೀಟರ್ ಒಳಗಡೆ ಹೋಗಿ 2 ಕೋಟಿ ರೂಪಾಯಿ ಎಕರೆ ಹೊಲ ನಡೆದಿವೆ. ಅಂದ್ರ ಇದಕ್ಕೆ ಮೂಲ ಉದ್ದೇಶ, ಮೂಲ ಕಾರಣಕರ್ತರು ಯಾರು ಅಂದ್ರೆ ಶ್ರೀಮಾನ್ ಮಾಲಿಕಯ್ಯ ಗುತ್ತೇದಾರ್ ಅವ್ರ ಕೊಡುಗೆ. ಮತ್ತಂದ್ರ ಇವರು ಹಲವಾರು ಸಮ ನೋಡಿ, ಈಗ ಅಫ್ಜಲ್ಪುರದಾಗ ಹಾಸ್ಪಿಟಲ್ ಕಟ್ಟಿದಾರ, ಅವರೇ ತಂದ್ರು. ದೊಡ್ಡ ದೊಡ್ಡ ಮುರಾರ್ಜಿ ದೇಸಾಯಿ ಶಾಲೆಗಳನ್ನು ತಂದ್ರು. ಇಲ್ಲಿ ಕಾಲೇಜ್ಗಳು ಆದ್ರು, ಡಿಗ್ರಿ ಕಾಲೇಜ್ ಆಯ್ತು, ಡಿಪ್ಲೊಮಾ ಕಾಲೇಜ್ ಆಯ್ತು, ರೋಡ್ಗಳು ಆಯ್ತು, ಬಸ್ ಸ್ಟ್ಯಾಂಡ್ ಆಯ್ತು, ಹಲವಾರು ಮಾಡಿದ್ದಾರೆ. ಅವ್ರ ಅಧಿಕಾರ ಪೀರಿಯಡ್ದಾಗ ಏನ್ ಮಾಡ್ಬೇಕು ಆ ಬಜೆಟ್ ತಕ್ಕ ಎಲ್ಲಾ ಕೆಲಸ ಮಾಡಿದ್ದಾರೆ. ಆದ್ರೆ ಬಿಜೆಪಿ ಒಂದು ಕ್ವಶನ್ ಕೇಳ್ತಾರೆ ಕಾಂಗ್ರೆಸ್ ಅವರಿಗೆ, ನೀವು 70 ವರ್ಷದಿಂದ ಏನ್ ಮಾಡಿರಿ ಕಾಂಗ್ರೆಸ್ ಅವ್ರು ಅಂತಾರ. ಇವತ್ತು ನೀವು ಎಲ್ಲಿ ಕೂಡ್ತೀರಿ, ಏನ್ ತಿರ್ಗಾಡ್ತೀರಿ, ರೋಡ್ ಗಿಡ ಮಾಡಿದ್ರೆ ಕಾಂಗ್ರೆಸ್ ಅವ್ರೆ. ಇವತ್ತು ಅದೇ ಇವರು ಸರ್ಕಾರ ಜಾತ್ಯತೀತ ಜನತಾದಳ ಅಂತ ಹೇಳ್ತಾರೆ. ಅದೇ ಬಿಜೆಪಿಗೆ ಬೆಂಬಲ ಕೊಟ್ಟು ಅವ್ರಿಗೆ ಇವತ್ತು ನಾಟಕರು ಅವರು ನಮ್ಮ ನಾಯಕರಿಗೆ ಕೇಳ್ತಿದ್ದಾರೆ. ಇವತ್ತು ಏನಂತ, ನೀವು 47 ವರ್ಷ 48 ವರ್ಷ ಏನ್ ಸಾಧನೆ ಮಾಡಿರಂದ್ರೆ, ಇದೇ ಈ ಅಫ್ಜಲ್ಪುರದಾಗ ಎಷ್ಟೋ ಯುವಕರಿಗೆ ಉದ್ಯೋಗ ಹತ್ತಿದೆ, ರೋಡ್ಗಳು ಆಗಿದ್ದೇವೆ, ಹಲವಾರು ಕೆಲಸ ನಡೆದಿದ್ದೇವೆ. ಮತ್ತ ಅದು ಬಿಟ್ಟು ಏನಾಗಬೇಕು, ಮತ್ತೆ ಹತ್ತಿ ಮೀಲ್ಗಳು ಆಗಿವೆ, ಬಡವ ಮಕ್ಕಳಿಗೆ ಎಲ್ಲಾ ಶಾಲೆಗಳು ಆಗಿದೆ, ಎಲ್ಲಾ ಬಸ್ ಡಿಪೋ ಆಗಿದೆ, ಎಲ್ಲಾ ಆಗಿದೆ, ಕ್ರಿಕೆಟ್ ಸ್ಟೇಡಿಯಂ ಆಗಿದೆ ಮಕ್ಕಳಿಗೆ ಆಡಕ್ಕೆ. ಮತ್ತೇನಾಗ್ಬೇಕು, ಅವ್ರ ಅವಧಿದಾರ್ಗೆ ಎಷ್ಟು ಕೆಲಸ ಬಜೆಟ್ ಬಂದ್ರೆ ಅದ್ ಕೆಲಸ ಮಾಡಿ ತೋರಿಸಿದ್ದಾರೆ. ಈಗ ಇವರ ಸಾರ್ವಜನಿಕರು ಏನ್ ಕೇಳ್ತಾ ಇದಾರೆ, ಈ ತಾಲೂಕದಾಗ ಹಲವಾರು 40-45 ಜನ ರಾಜಕೀಯ ಮಾಡ್ತಾರೆ. ತಾಲೂಕ ಅಷ್ಟು ಶಾಂತ ಆಗಿತ್ತು. ಎಂತ ಅಂದ್ರೆ ಎಲ್ಲಾ ಸಮಾಜದವರು ಅವರಿಗೆ ನೆನಸ್ಲಾಗತ್ತಾರ. ಈಗ ಮಾಲಿಕಯ್ಯ ಗುತ್ತೇದಾರೇ ಬೇಕಿತ್ತು. ಅದಕ್ಕೆ ಅವ್ರು ಹೇಳಿದ್ರು ಮೊನ್ನೆ ರೇವರ್ಕೆ ಗ್ರಾಮದಲ್ಲಿ ಒಂದು ಹೇಳಿದ್ರು, ನಾಟಕರು ಹೇಳೋದು ಏನು, ಅವರು ಆಜು ಬಾಜು ಕೂತಿ ಹೇಳಿದ್ರು, ನಾವು ಕೂಡಿ ಸಮಿತ್ರೆ ಅವ್ರು ಕೂಡ ಹೊಂದಾಣಿಕೆ ರಾಜಕೀಯ ಮಾಡಿ ಅಂತ ಹೇಳ್ಕೊಂಡಿರ. ಹಂಗೆ ಹೇಳಿಲ್ಲ. ಅವರು ಏನ್ ಮಾಡ್ಯಾರ ಅಂದ್ರೆ, ನಾವು ಅಭಿವೃದ್ಧಿ ಮಾಡಟ್ಟಂದಾಗ ಎಂ ಆರ್ ಪಾಟೀಲ್ ನನಗೆ ಅಡ್ಡು ಬಂದಿಲ್ಲ, ಇವ್ರ ಅಭಿವೃದ್ಧಿ ಮಾಡಿಟ್ಟ ನಾನು ಅಡ್ಡು ಹೋಗಿಲ್ಲ. ಚುನಾವಣೆ ಪೂರ್ವದಲ್ಲೇ ನಾವೇನಿದ್ದೀವಿ ಕಚ್ಚಾಡ್ತೀವಿ, ಚುನಾವಣೆ ಆದಾಗ ನಾವು ಹೆಂಗ್ ಎಲ್ಲರೂ ತಗೊಂಡ್ ನಾವು ಕೆಲಸ ಮಾಡಿದ್ದೇನೆ ಅಂತ ಹೇಳಿದ್ದಾರೆ ಅವರು. ಅದು ಬಿಟ್ಟು ಮತ್ತೆ ಏನು ವಿಷಯ ಇಲ್ಲ. ಅವರು ಹಿಂಗೆ ಹೇಳ್ತಾರಂದ್ರೆ ನಾವೇನ್ ಮಾಡ್ಬೇಕು, ಒಪ್ಪಂದ ರಾಜಕಾರಣ ಅನ್ನೋಲ್ಲ. ಅದಕ್ಕ ಎಲ್ಲಾರು ಕೂಡಿ ಮಾಡಿದ ಒಂದು ರಾಜಕೀಯ. ತಾಲೂಕು ಅಭಿವೃದ್ಧಿ ಎಷ್ಟಾಗ್ಯದ, ಯಾವ ತಾಲೂಕದಾಗ ಎಂತ ಯಾವ ಬೇರೆ ಜಿಲ್ಲೆ ಎಲ್ಲಿ ಎಂತ ಡ್ಯಾಮ್ ಕಟ್ಟಿಲ್ಲ. ಯಾರು ಕಟ್ಟಾರ ಡ್ಯಾಮ್? ನಮ್ಮ ಈ ಕಡೆ
ಕಲ್ಯಾಣ ಕರ್ನಾಟಕ ಎಷ್ಟು ಅಭಿವೃದ್ಧಿ, ನಮ್ಮ ಅಫ್ಜಲ್ಪುರದಾಗ ಎಷ್ಟು ಅಭಿವೃದ್ಧಿ ಆಗ್ಯದ ಈಗ. ಮತ್ತೆ ಅದು ಬಿಟ್ಟಿಗೆ ನಾ 14-15 ವರ್ಷ ರಾಜಕೀಯದಾಗ ನೋಡ್ತಾ ಇದ್ದೀನಿ. ಅವ್ರದೇ ದರ್ಬಾರದ ಅವ್ರದೇ ಮಾಡ್ತಾರೆ. ದರ್ಬಾರ ಅಂದ್ರೆ ಏನಿಲ್ಲ, ಮನಿ ಮುರಿದ ತಾಲೂಕುಗಳು ಕೇಳ್ತಾರ. ಏನ್ ಕೇಳ್ತಾರ ತಾಲೂಕು ಜನ ಅಂದ್ರೆ, ಸಾಹೇಬ್ರೆ ನೀವೇ ಬೇಕ್ರಿ ನಮ್ಗೆ ಅಂತ ಕೇಳಿದ್ರು ಒಬ್ರು. ನೀವ್ ಇದ್ದಾಗ ನಮ್ಮ ತಾಲೂಕದಾಗ 40 ವರ್ಷ ಯಾವ ಸಮಾಜದಾಗ ಘರ್ಷಣೆ ಆಗಿಲ್ಲ, ಯಾವ ಒಂದಕ್ಕೊಂದು ಸಮಾಜ ನಾವು ಜಗಳ ಮಾಡಿಲ್ಲ. ನಾವೇನ್ ಮಾಡ್ಲಪ್ಪ, ಬರ್ತಿದ ನಮ್ಮ ಮನಿನ ಮುರಿದಾರ, ನಮ್ಮ ಮನಿನ ಹೊಡೆದಾರ, ಅದಕ್ಕೆ ನೀವು ನಮ್ಗೆ ಹಾಕಿಲ್ಲ ಅಂತ ಆ ಟೈಪ್ ಹೇಳ್ಕೊಂಡ್ರ ಅವರು. ಅದೊಂದು ಸಹಜ ಅದ, ಹಂಗೆ ಹೇಳ್ಯಾರ ಅವರು. ಅದು ಬಿಟ್ಟಿಗೆ ಮತ್ತೇನಿಲ್ಲ, ಮತ್ತೆ ಎಷ್ಟೋ ಅಭಿವೃದ್ಧಿಯಾಗಿ ಎಲ್ಲ ಆಗ್ಯದ. ಅದು ಅವ್ರು ಹೇಳ್ಯಾರ, ಅದು ಆತ್ರ ಹೇಳಬೇಡಿದ್ರು ಅವ್ರು. ಯಾಕಂದ್ರೆ ಈಗ ರೈತರ ಸಮಸ್ಯೆ ಐತು, ಅದು ಆಯ್ತು. ಈಗ ಹಲವಾರು ಕೆಲಸ ಆಗಿದೆ. ಈಗ ಗತ್ತರ್ಗ ಬ್ರಿಡ್ಜ್ ಆಗಿದೆ, ಇವು ಚುಳಂಗೆರ ಈ ಕಡೆ ದಿಸ್ಕಂಗದ ಆಗ್ಯದ, ಕೂಗನೂರ್ ಆಗ್ಯದ, ಉಡ್ಚಾನ್ ಆಗ್ಯದ, ಹಲವಾರು 12 ಬ್ರಿಡ್ಜ್ ಕಮ್ ಬ್ಯಾರೇಜ್ ಕಟ್ಟಿದ್ದಾರೆ ಅವರು. ಮತ್ತೇನ್ ಕಟ್ಟಬೇಕು ಅವರು? ಶಾಲೆ ಆಗ್ಯದ, ಹೈಸ್ಕೂಲ್ ಶಾಲೆ ಆಗ್ಯದ, ರೋಡ್ ಆಗ್ಯದ, ಹಾಸ್ಟೆಲ್ಗಳು ಆಗ್ಯಾವ. ಅವ್ರ ಕಾಲದಾಗ ಏನ್ ಮಾಡ್ಯಾರ ಎಲ್ಲ ಮಾಡ್ಯಾರ. ಮತ್ತೆ ನಿಮ್ಗೆ ಆಗಿಲ್ಲ ಅಂದ್ರೆ ನಾವು ಏನ್ ಮಾಡ್ತೀವಿ, ಸಾಹೇಬ್ರ ನಿಮ್ಗೆ ಲಿಸ್ಟೇ ಕೊಡ್ತೀವಿ ಅವ್ರ ಅಧಿಕಾರದಾಗ ಏನೇನ್ ಕೆಲಸ ಆಗ್ಯದ ಅನ್ನೋದು. ಅದು ಬಿಟ್ಟಿಗೆ ಅವ್ರು ಏನ್ ಮಾಡ್ಯಾರ, ಈ ಶಾಸಕರು ಏನ್ ಮಾಡ್ಯಾರ, ಅವ್ರು ಮಾಡ್ಯಾರ ಅಂದ್ರ ನಿಮ್ಮಲ್ಲಿ ಏನಾದ್ರು ಪ್ರೂಫ್ ಇದ್ರೆ ಮಾಡ್ರಿ. ನೀವು ಬರೀ ಅಧಿಕಾರದ ಅಧಿಕಾರದಾಗ ಅವ್ರು ಮಾಡಿಲ್ಲ ಅಂದ್ರೆ ನೀವು ಅಪೋಸಿಷನ್ದಾಗ ಕೂತೀರಿ. ನಿಮ್ಗೆ ಹೇಳೋದ್ ಕರ್ತವ್ಯ ಅದ, ನೀವು ಕೇಳಬೇಕು. ಅವ್ರು ನಾವು ಕೊಡ್ತೀವಿ ಅನ್ಸರ್, ಅವ್ರು ಕೊಡ್ಲಾಕತ್ತಾರ. ಅವ್ರು ಏನ್ ಕೊಟ್ಟಿಲ್ಲ ಅಂದ್ರೆ ನೀವು ಲೋಕಾಯುಕ್ತರಿಗೆ ಹೋಗ್ರಿ. ಅವ್ರು ಮಾಡಿಲ್ಲ ಅಂದ್ರೆ ಲೋಕಾಯುಕ್ತ ಹೈಕಮಾಂಡ್ಗೆ ಅರ್ಜಿ ಕೊಡ್ರಿ. ಅವ್ರ ಹೈಕಮಾಂಡ್ ಕೊಡೋದು. ನೀವು ಹೋರಾಟ ಮುಖಾಂತರ ಬಂದಿರಿ, ಹೋರಾಟ ಶಕ್ತಿ ಏನಾದ್ರೆ ನಿಮ್ಗೆ ಗೊತ್ತ. ಹೋರಾಟ ಮಾಡಿದ್ರೆ ಏನ್ ಸಿಗ್ತಾವ, ಮತ್ತೆ ನೀವೇ ಸ್ಟೇಟ್ಮೆಂಟ್ ಕೊಟ್ರಿ ನೀನೆ. ಅದು ಡಿ ಸಿ ಅವ್ರ ಕೈಗೊಂಬೆ ಆಗಿ ಮಾಡ್ಯಾರ. ಡಿ ಸಿ ಅವ್ರು ಏನ್ ಕೈಗೊಂಬೆ ಆಗ್ಯಾರ, ಅವ್ರ ಕೆಲಸ ಮಾಡ. ಡಿ ಸಿ ಅವ್ರು ಮಾಡಿಲ್ಲ ಅಂದ್ರೆ ಅಲ್ಲಿ ಮೇಲೆ ಹೋಮ್ ಮಿನಿಸ್ಟರ್ ಹೋಗ್ರಿ, CM ಬಲ್ಲಿ ಹೋಗ್ರಿ, ಆ ಕಾಂಗ್ರೆಸ್ ಹೈಕಮಾಂಡ್ ಮುಖಾಂತರ ನೀವು ಹೋಗ್ರಿ. ಆಗಿಲ್ಲ ಅಂದ್ರ ಅವ್ರು ಆಗ್ಯಾರ, ಅವ್ರದ್ದು ಏನದ ಅವ್ರಿಗೆ ಮಾಡ್ಯಾರ. ನಿಮ್ದೇನ ನೀವು ಕೆಲಸ ಮಾಡಿ ತೋರಿಸ್ರಿ. ಈಗ ಮೊನ್ನೆ ನಮ್ದು ಇದೇ ದಿಸ್ಕಂಗ ಊರ್ದಾಗ ಅವ ನಮ್ಮ ಪ್ರಕಾಶ್ ಮ್ಯಾಕಿರೋ ಅಂತ ಇದ್ರು. ಅಲ್ಲಿ ಏನ್ ತಲಾಟಿ ಅಂತ ದಾಂಧಿ ಮಾಡಿದ, ರೈತರಿಗೆ ಸಮಸ್ಯೆ ಪ್ರಾಬ್ಲಮ್ ಇತ್ತು. ಅವ ಅರ್ಜಿ ಕೊಟ್ಟ, ಹೋರಾಟ ಇಟ್ಕೊಂಡ, CM ಅವರಿಗೂ ಲೆಟರ್ ಹಾಕ್ದ. ಅದಕ್ಕೆ ಅದ್ರ ಮುಖಾಂತರ ಬತ್ ಅವ್ರಿಗೆ ಸಸ್ಪೆಂಡ್ ಮಾಡ್ಬೇಕಾಡಿದ್ರು ತಹಶೀಲ್ದಾರ್ ಮತ್ತೆ DC ಅವರು. ಆ ಮುಖಾಂತರ ನೀವು ಏನೋ ಮಾಡ್ರಿ. ನೀವು ಅವ್ರಿಗೆ ಮಾಡ್ಯಾರ, ಅವ್ರು ಕೆಲಸ ಕಮ್ಮಿ ಮಾಡ್ಯಾರ, ದುಡ್ಡು ತಿಂದ್ರೆ ಏನ್ ಹೇಳ್ತೀರಿ, ಅದಕ್ಕೆ ಅವ್ರು ಆನ್ಸರ್ ಕೊಡ್ತಾರ ಅವ್ರು. ನಾವೇನಂತೀವಿ, ನಮ್ಮ ಶಾಸಕರಿಗೆ ಏನ್ ಮಾಜಿ ಶಾಸಕರ ಮಾಲೀಕ ಗೊತ್ತಾರ ಸಾಹೇಬ್ರ ನೀವು ಏನಂದಿರಿ, ಅದಕ್ಕೆಲ್ಲ ಅಭಿವೃದ್ಧಿ ಮಾಡ್ಯಾರ. ಅಭಿವೃದ್ಧಿ ಹರಿಕಾರ ಯಾರಿದ್ರೆ ತಾಲೂಕದಾಗ ಸಿನಿಮಾ ಮಾಲೀಕ ಗೊತ್ತಿದ ಸಾಹೇಬ್ರ ಬಿಟ್ಟು ತಾಲೂಕಾ ಅಭಿವೃದ್ಧಿ ಯಾರು ಮಾಡ್ಯಾರ, ಇವರೇ ಬೆಸ್ಟ್. ಎಲ್ಲಾ ಸಮಾಜಕ್ಕೆ ಬೇಕಾದ ನಾಯಕ ಯಾರು ಇದ್ರೆ ಶ್ರೀಮಾನ್ ಮಾಲೀಕ ಗೊತ್ತಿದ ಸಾಹೇಬ್ರ ಅಂತ ನಾ ಹೇಳ್ತೀನಿ ಅಷ್ಟೇ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಇವತ್ತು ಪ್ರೆಸ್ ಮೀಟ್ ಬರುವ ಉದ್ದೇಶ ಏನಂದ್ರೆ, ಮೊನ್ನೆ ದಿವಸ ಶಿವಕುಮಾರ್ ನಾಟಿಕರ್ ಸಾಹೇಬರು ಪ್ರೆಸ್ ಮೀಟ್ ಮಾಡಿದ್ದಾರೆ. ಯಾವ ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ ಅಂದ್ರ, ತಾಲೂಕಿನ ಅಭಿವೃದ್ಧಿ ಬಗ್ಗೆ ಕೆಲವೊಂದು ವಿಷಯಗಳು ಇಟ್ಕೊಂಡು ಅವರು ಪ್ರೆಸ್ ಮೀಟ್ ಮಾಡಿದ್ದಾರೆ. ಆ ಪ್ರೆಸ್ ಮೀಟ್ ಮಾಡೋದು, ಕ್ವಶನ್ ಕೇಳೋದು ಅದು ಸರಿ ಕರೆಕ್ಟ್ ಅದ. ತಾಲೂಕಿನ ಆಡಳಿತ ಯಾರು ಶಾಸಕರದಾರಲ್ಲ ಅವ್ರಿಗೆ ಕೇಳ್ಬೇಕು. 10 ವರ್ಷದಿಂದ ಹಿಡ್ಕೊಂಡು 40 ವರ್ಷ ರಾಜಕೀಯ ಮಾಡಿದವ್ರದ್ದು ಪ್ರಶ್ನೆ ಮಾಡ್ತಿರಪ್ಪ ಅಂದ್ರ, ಆ 40 ವರ್ಷ ರಾಜಕೀಯ ಮಾಡೋದು ನಮ್ದು ವಯಸ್ಸಿಲ್ಲ. ಅವ್ರ ಹಿಂದೆ ಏನ್ ಮಾಡಿರ್ತಾರೆ, ಇದು ಇಡೀ ತಾಲೂಕಿನ ಜನರಿಗೆ, ಅವ್ರು ವರ್ಗಿದ್ದವ್ರಿಗೆ, ಮಾಲಿಕೆ ಸಾಹೇಬ್ರು ಅವ್ರದ್ದು ವರ್ಗಿದ್ದವ್ರಿಗೆ ಗೊತ್ತದ ಏನ್ ಕೆಲಸ ಮಾಡಿರೋ ತಾಲೂಕಿನಾಗ, ಅಭಿವೃದ್ಧಿ ಏನ್ ಮಾಡಿರೋ ನಾವು. ಹಂಗಾಗಿ ನಮ್ಮ ಮಾಲಿಕೆ ಸಾಹೇಬರಿಗೆ ಈ ತರ ಹಗುರವಾಗಿ ಮಾತಾಡೋದು ತಪ್ಪ. ಮಾಜಿ ಸಚಿವರು ಅದಾರ ಅಂದ್ರ ಜನರದು ಮನಿ ಮುರಿದಾರ ಅಂತ ಹೇಳ್ತಾರ್ರಿ. ಯಾರು ನಾಟಿಕರ ಸಾಹೇಬ್ರು ಜನರ ಮನಿ ಏನ್ ಜನರ ಮನಿ ಮುರಿದಾರಪ್ಪ. ಇವತ್ತ ಹಸಿರು ಕ್ರಾಂತಿ ನೋಡಕತ್ತಿರ್ಬೋದು. ಪ್ರತಿಯೊಂದು ಹಳ್ಳಿಯಾಗ ಯಾವುದೇ ರೈತರಿಗೆ ಹೋಗಿ ಕೇಳ್ರಿ, ಈ ಬಾರಿ 2028ಕ್ಕೆ ಯಾರೇ ಶಾಸಕರಾಗಿ ನೋಡ್ಬೇಕಾದ್ರೆ ಮತ್ತ ಮಾಲಿಕೆ ಸಾಧನೆ ಆಗ್ತಾರ. ಯಾಕತ್ತಾರ ಅವರು 6 ಬಾರಿ ಯಾಕೆ ಶಾಸಕ ಮಾಡಿದ್ರ? ಅವ್ರಿಗೆ ಅವರು ಕೆಟ್ಟವ್ರಿದ್ರೆ 6 ಬಾರಿ ಯಾಕೆ ಶಾಸಕ ಮಾಡ್ತಿರು? ಅದಕ್ಕೆ ಅವ್ರ ಬಗ್ಗೆ ಹಗುರವಾಗಿ ಮಾತಾಡ್ರಿ ನಾಟಿಕರ್ ಸಾಹೇಬ್ರೆ, ನಾವು ಇದಕ್ಕ ಖಂಡಿಸ್ತೀವಿ. ಅದಕ್ಕ ನಮ್ಗ ಯಾವ್ದು ನೀವು ಏನು ಈ ಶಾಸಕರಿಗೆ ಕೇಳಿದ್ರೆ ಏನು ತಪ್ಪಲ್ಲ. ಯಾವುದೇ ಅಭಿವೃದ್ಧಿ ಇಲ್ಲ ತಾಲೂಕಿನಲ್ಲಿ, ಅವ್ರಿಗೆ ಕೇಳಬಹುದು, ನಾವು ಕೇಳ್ಬೋದು, ನೀವು ಕೇಳ್ಬೋದು, ಬೇರೆ ಪಕ್ಷ ವಿರೋಧ ಪಕ್ಷದವ್ರು ಕೇಳ್ಬೋದು. ಆದ್ರೆ ಮಾಲಿಕೆ ಸಾಹೇಬ್ರ ಬಗ್ಗೆ ಮಾತಾಡಿರಲ್ಲ, ಅದು ತಪ್ಪ. ನಿಮ್ಗೆ ಅವ್ರ ಬಗ್ಗೆ ಮಾತಾಡೋ ನೈತಿಕತೆ ನಿಮ್ಮಲ್ಲೇ ಇಲ್ಲ. ಅವರು ಮಾಜಿ ಸಚಿವರು ಅದಾರ, ದೊಡ್ಡ ನಾಯಕರು ಅದಾರ. ಅವ್ರ ಬಗ್ಗೆ ಮಾತಾಡಿದಕ್ಕೆ ನಮ್ಗ ನೋವು ಉಂಟಾಗ್ಯದ. ಅದ್ರಿಂದ ನಾವು ಪ್ರೆಸ್ ಮೀಟ್ ಮುಖಾಂತರ ನಿಮ್ಗ ಸುದ್ದಿ ಮುಟ್ಸಿರ್ತೀವಿ. ನಾಟಿಕರ್ ಏನಂತ ಗೊತ್ತಂದ್ರೆ, ಅಫ್ಜಲ್ಪುರ್ ತಾಲೂಕದಾಗ ಮಾಡ್ದಂಗೆ ಚಿತ್ತಾಪುರ ಮಾಡ್ಲಿ, ಬೇಡಪ್ ಮಾಡ್ಲಿ, ಅದು ಶಾಸಕರ ಅನುಪಸ್ಥಿತಿಯಲ್ಲಿ ಮಾಡ್ಲಿ. ಅಫ್ಜಲ್ಪುರ್ಗೆ ಯಾಕೆ ಅವ್ರು ಮಾಡ್ತಾರ ಸರ್? ಅವ್ರು ಯಾರು ನಾಟಕರ್, ಅವರು ಅಪೋಸಿಷನ್ ಲೀಡರ್.
ಅವ್ರ ಕೆಲಸ ನಾವ್ ಏನೋ ತಪ್ಪು ಮಾಡಿದ್ರೆ ಹಿಡಿಯೋದ್ ಕೆಲಸನೇ ಅವ್ರದ್ದು ಮಾಡ್ಲಿ. ಅದಕ್ಕೆ ಮಾಡಿದ್ಮೇಲೆ ಮಾಡಿದ್ ಹೇಳ್ತಾರಲ್ಲ ಅದಕ್ಕೆ ಏನೋ ಮುಂದೆ ಹೈಕಮಾಂಡ್ ಕುಳ್ಳಿ ಅವರು ಹೈಕಮಾಂಡ್ ಕುಳ್ಳಿ ಡಿ ಸಿ ಕುಳ್ಳಿ ಅವ್ರು ಏನ್ ಮಾಡ್ತಾರ ತಪ್ಪು ಮಾಡಿ ಅಂದ್ರೆ ತಪ್ಪು ಎಲ್ಲರ ಕೈಲಿ ಮಾತವ್ರಿ ಮಾಡ್ಯಾರಲ್ಲ. ಅದಕ್ಕೆ ನೀವ್ ಏನಾದ್ರು ಮಾಡ್ರಿ ಅದು ಕುಡ್ರಿ ಹೈಕಮಾಂಡ್ ಕುಡ್ರಿ. ಶಾಸಕರ ಬಗ್ಗೆ KKRTC ಅಧ್ಯಕ್ಷರ ಬಗ್ಗೆ ಮಾತಾಡಿದೆಲ್ಲ ಸರಿ ಅಂತ ಒಪ್ಕೊಳ್ತೀರಿ. ಮಾಲಿಕೆ ಗುತ್ತೇದಾರರ ಬಗ್ಗೆ ಮಾತಾಡಿದ್ರೆ ಮಾತ್ರ ನಿಮ್ಗೆ ಸಿಟ್ಟು ಬಂದದ. ಈಗ ಅವ್ರ ಬಗ್ಗೆ ಮಾತಾಡಿದೆಲ್ಲ ಕರೆಕ್ಟ್ ಅದ ನೋಡ್ರಿ. ಒಂದೇ ಪಕ್ಷದಾಗಿದ್ದು ಸಣ್ಣ ಪುಟ್ಟ ಪಕ್ಷ ಬಂದಾಗ ನಾವ್ ಎಲ್ಲರೂ ಒಂದಾತೀವಿ. ನಮ್ಮ ಮನೆಯೊಳಗೆ ನಾವು ಜಗಳದಾಗ ನಾವ್ ಏನೋ ಮಾಡ್ಕೋತೀವಿ, ನಾವ್ ಹೇಳ್ತೀವಿ. ಪ್ರೋಟೋಕಾಲ್ ಉಲ್ಲಂಘನೆ ಮಾಡ್ತಾ ಇದಾರ ಅವ್ರ ಸುಪುತ್ರರು ಶಾಸಕರ ಅಧಿಕಾರವನ್ನ ತಾವೇ ಬಳಕೆ ಮಾಡ್ಕೊತಾ ಇದಾರ ಅನ್ನುವಂಥದ್ದು ಸರಿ ನೋಡ್ರಿ. ಪ್ರೋಟೋಕಾಲ್ ಅವರು ಉಲ್ಲಂಘನೆ ಮಾಡ್ತಾರ ನೀವು ಹೇಳ್ತಾ ಇದ್ದೀರಾ. ಪ್ರೋಟೋಕಾಲ್ ನಿಗಮ ಮಂಡಲ್ ಅವರಿಗೆ ಏನದ ಕ್ಯಾಬಿನೆಟ್ ದರ್ಜೆ ಕೊಟ್ರ, ಅದು ಮಾಡ್ತಾರ ಇಲ್ಲ ಅಂತ ನೀವು ಮತ್ತೊಂದ್ಸರಿ ನೀವು ವಿಚಾರ ಮಾಡಿ ನಾವು ಮತ್ತೊಂದ್ಸರಿ ಕ್ವಶನ್ ಕೇಳ್ರಿ. ಅದು ಬರ್ಬೋದು ಮಾಡ್ಲಾಕ ಮಾಡ್ತಾರ. ಇಲ್ಲೇ ಯಾಕೆ ಮಾಡಿಲ್ಲ, ಇಲ್ಲಿ ಅನುಕೂಲ ಆಗೋದಿಲ್ಲ ಮಾಡ್ಯಾರ ಅವರು. ಅಲ್ಲಿ ಬೇಕಾದ ಚಾನ್ಸ್ ಅಲ್ಲಿ ಮಾಡ್ಬೋದು. ಓಕೆ, ಪ್ರೋಟೋಕಾಲ್ ಪ್ರಕಾರ ಬರ್ತಿತ್ತು ಮಾಡ್ಲತ್ತಾರ. ಮಾಡ್ರಿ ಶಾಸಕರ ಅನುಪಸ್ಥಿತಿಯಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ಅನುಪಸ್ಥಿತಿಯಲ್ಲಿ ಚಿತ್ತಾಪುರ ಮಾಡಿ ತೋರಿಸ್ಲಿ ಅಂದ್ರೆ ನಿಮ್ ಅನುಸ್ಥಿತಿ ಏನಾದ ಅವ್ರಿ ನಿಗಮ ಮಂಡಲ ಕೊಟ್ಟರೆ ಅದು ಇದ್ರು ಮಾಡಬಾರ್ದು, ಇಲ್ಲೇ ಮಾಡ್ತಾರ ಅಲ್ಲಿ ಮಾಡಬೇಡ್ದು ಅಂತ ಇಲ್ಲೇ ಸಿಕ್ಕಾದ ನೋಡ್ರಿ. ಇಲ್ಲಿ ತಾಲೂಕಿಗೆ MLA ಅವರು ಎಂ ಆರ್ ಪಾಟೀಲ್ ಸಾಹೇಬರು ಇಂಡೈರೆಕ್ಟ್ ಆಗಿ ನೀವು ಒಪ್ಕೊಳ್ಳುತ್ತೀರಲ್ರಿ ಅನುಪರ್ ಪಾಟೀಲ್ ಮತ್ತ ಅವ್ರಿಗೆ ನಿಗಮ ಮಂಡಲ ದರ್ಜೆ ಕೊಟ್ಟರಲ್ರಿ. ಅಲ್ಲಿ ಸಮಸ್ಯೆಕರ ಮಾಡ್ಬೋದ್ರಿ ಅವ್ರಿ ಮಾಡ್ತೋಸ್ತಾರ ನೋಡ್ರಿ. ಅವ್ರು ಹೇಳದಂತ ಮಾಡಿದ್ರು. ಅವ್ರ ಕೆಲ್ಸನಲ್ಲ ಅಪೋಸಿಷನ್ ದಾಗ ಕೂತಾರ. ಅವ್ರು ಹೋರಾಟ ಮಾಡ್ಲಿ, ನಮ್ ತಪ್ಪುಗಳು ಹಿಡಿಲಿ, ನಮ್ಗೆ ಶಿಕ್ಷೆ ಕೊಡಿಸ್ಲಿ. ನಮ್ ಹೈಕಮಾಂಡ್ ಸ್ಟ್ರಾಂಗ್ ಇದಾರೆ. ನಮ್ ಏನೋ ಮಾಡಿದ್ರೆ ಮೊನ್ನೆ ಹ್ಯಾಂಗ ಅವ ಪ್ರಕಾಶ್ ಮ್ಯಾಕಿರಿ ಅವರು ಹ್ಯಾಂಗ್ ಹಿಡಿದ್ರೆ ಅವ್ರಿಗೆ ಸಸ್ಪೆಂಡ್ ಮಾಡೋದು. ಲೋಕಾಯುಕ್ತ ಕೂಡ್ಲಿ, ಅವ್ರದೇ ಸೆಂಟ್ರಲ್ ಗೌರ್ಮೆಂಟ್ ಅದ, ಅವ್ರದೇ ಸರ್ಕಾರ ಅದ, ಸಮ್ಮಿಶ್ರ ಸರ್ಕಾರ ಅದ. ಅವ್ರ ನಾಯಕರೇ ಅಲ್ಲಿ ಮಿನಿಸ್ಟರ್ ಅದ ಕೂಡ್ಲಿ. ಅವ್ರು CBI ಮಾಡ್ಲಿ, CBI ಕೂಡ್ಲಿ, ತನಿಖೆ ಮಾಡ್ಲಿ, ಮಾಡಿ ಅವ್ರಿಗೆ ಮಾಡ್ಲಿ ಅಂತ ಹೇಳ್ರಿ. ಅಫ್ಜಲ್ಪುರ್ ತಾಲೂಕಿನ ಜನರಿಗೆ ಏನು ಉಪಯೋಗ ಅಲ್ಲ ನಾಯಕರ ನಾವೇನ್ ಮಾಡ್ಲೈತು ಒಂದೇ ಪಕ್ಷದ ನಮ್ ನಾಯಕರ ವಿರುದ್ಧ ನೀವು ತನಿಖೆ ಮಾಡಿ, ನೀವು ಅವ್ರು ತಪ್ಪು ಮಾಡಿದ್ರು ಶಿಕ್ಷೆ ಅಲ್ಲೇ ತಾವ್ ಹೇಳಕತ್ತೀವಿ. ಅವ್ರು ನಮ್ಮ ನಾಯಕರು ತಪ್ಪು ಮಾಡಿಲ್ಲ ಅಂದ್ರೆ ನಿಮ್ಮಲ್ಲಿ ಡಾಕ್ಯುಮೆಂಟ್ಸ್ ಒಯ್ದು ನೀವು ಸಬ್ಮಿಟ್ ಮಾಡ್ರಿ. ಬರೀ ನೀವು ಹೇಳೋದೈತು ಮಾಡೋದ್ ಯಾವಾಗ? ಯಾರು ಕೊಡಲ್ಲ. ಮತ್ತೆ ಅದಕ್ಕೆ ಹೋರಾಟ ಮಾಡ್ರಿ. ಹೋರಾಟದಿಂದ ಸ್ವತಂತ್ರ ಸಿಕ್ಕ್ಯಾರ. ಬ್ರಿಟಿಷರು ಓಡೋಗ್ಯಾರ. ಇವ್ರು ಸ್ವತಂತ್ರ ಇವ್ರು ಮೊನ್ನೆ ಮತ್ತ ಎಲ್ಲಾರು ಕೂತಿ ಹೊಳಿ ನೀರು ಬಿಡಿಸಿಲ್ಲ ಮಹಾರಾಷ್ಟ್ರದಿಂದ. ಸ್ವತಂತ್ರ ಶಕ್ತಿ ಬಹಳ ದೊಡ್ಡದ. ಮಾಡ್ಲಿ ಹೋರಾಟ ಮಾಡಿ. ಹೋರಾಟ ಯಾಕೆ ಮಾಡಲ್ಲ ಅವರು? ಹೋರಾಟದಿಂದ ಬಂದಾರಲ್ರಿ, ಹುಟ್ಟು ಹೋರಾಟಗಾರ ಅವ್ರೆ. ಮಾಡ್ಲಿ ಹೋರಾಟ ಮಾಡ್ಲಿ. ಮೇಲೆ ಅವ್ರ ಏನ್ ಮಾಡ್ಯಾರ? ಅಭಿವೃದ್ಧಿ ಮಾಡಿಲ್ಲ ಅಂತಾರ. ಅಭಿವೃದ್ಧಿ ಎಷ್ಟು ಮಾಡ್ಯಾರ ತೋರ್ಸಿವಿ. ಇನ್ ನೀರಾವರಿ ಮಾಡ್ಯಾರ, ಮಿಷಿನ್ ಅಮೌಂಟ್ ಮಾಡಿ ಕೆಲಸ. ಇವ್ರು ಹೆಚ್ಚಿಗೆ ಬೇರೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರದೇ ಅದ. ನಮ್ದು GST ಎಷ್ಟು ಸಿಗ್ಬೇಕಾಗಿತ್ತು ದುಡ್ಡು ಇಲ್ಲಿ ಕರ್ನಾಟಕ ಸಿಗಲ್ಲಾಗ್ಯದ. ಇವ್ರ ಅಧಿಕಾರಿಯರು, ಇವ್ರು MP ಇವ್ರು ಮಿನಿಸ್ಟರ್, ಅವ್ರ ನಾಯಕರು, JDS ಅವರು, ಕುಮಾರಣ್ಣರ ಹೋಗಿ ರೊಕ್ಕ ತಂದು ಹಾಕೊಡು ಅಂತ ಮಾಡಿಸ್ಕೊಡ್ತೀವಿ. ಮುಂದಿನ ಸಲ ನಮ್ಮ ಎಂ ಆರ್ ಪಾಟೀಲ್ ಕೈಲೇ ಮಾಡಿಸ್ಕೊಡ್ತೀವಿ. ಮತ್ ಮುಂದಿನ ಕೆಲಸ ದುಡ್ಡು ತಂದು ಕೊಡು ಅಂತ ಹೇಳ್ರಿ ಅವ್ರಿಗೆ. ನಿಮ್ ಶಾಸಕರು ಇದನ್ನ ಕ್ಲಾರಿಫೈ ಮಾಡಬಹುದಾಗಿತ್ತಲ್ಲ. 116 ಬಾರಿ ನಾಟಿಕರು ಪ್ರೆಸ್ ಮೀಟ್ ಮಾಡಿ ಆರೋಪ ಮಾಡ್ತಾ ಇದ್ದಾರೆ. ಮತ್ತ ಅವ್ರ ಕಾರ್ಯಕರ್ತರು ಹೇಳ್ಯಾರಲ್ಲ, ಪಕ್ಷ ಕಾರ್ಯಕರ್ತರು ಹೇಳ್ಯಾರ. ಮತ್ತೆ ಹೆಸರು ಹೇಳ್ಬೇಕು. ಇಲ್ಲೇ ಹೋಟೆಲ್ದಾಗ ಲಚ್ಚಪ್ಪ ಜಮಾದವ್ರು ಹೇಳ್ಯಾರ್ರಿ. ಮತ್ತ ಇಲ್ಲಿ ಎಲ್ಲರೂ ಕಾರ್ಯಕರ್ತರು ಅವ್ರು ಹೇಳಿ ನಾವೇಳಿ ಮತ್ತೆ ಹೇಳಿ ಮೇಡಮ್. ಅಫ್ಜಲ್ಪುರ್ ತಾಲೂಕಿನಲ್ಲಿರ್ತಕ್ಕಂಥ ರಾಜಕೀಯ ನಾಯಕರ ಹಿಂಬಾಲಕರು ತಾಲೂಕಿನ ಅಭಿವೃದ್ಧಿ ಪರನೋ ಅಥವಾ ರಾಜಕೀಯ ನಾಯಕರ ಸ್ವಹಿತಾಸಕ್ತಿಗಾಗಿ ಈ ಅಭಿವೃದ್ಧಿ ಪರ ಇದ್ದೀವ್ರಿ ಮೇಡಮ್. ಅಭಿವೃದ್ಧಿ ಪರ ಇದ್ರ ಅಫ್ಜಲ್ಪುರ್ ತಾಲೂಕಿನಾಗೆ ಏನೆಲ್ಲ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಇವತ್ತು ಎಕ್ಸಾಂಪಲ್ ಆಗಿ 3 ವರ್ಷದಿಂದ ಇವತ್ತು ಡೈಲಿಸ್ ನಡೀತಾ ಇದ್ದಾರೆ. ಹೌದಾ? ಪಕ್ಕಕ್ಕೆ ನೋಡಿದ್ರೆ ಇಲ್ಲಿ ಅಣ್ಣನ ತಾಲೂಕು ಹೋದ್ರೆ ಇವತ್ತು 1 ವರ್ಷದಿಂದ ಆಲ್ರೆಡಿ ಸಿಟಿ ವೈಟ್ ಆಗ್ತಾ ಇದ್ದಾರೆ. ಎಲ್ಲಾ ಬಿಲ್ಡಿಂಗ್ ಕಟ್ಟಡಗಳನ್ನು ನಿಲ್ಲಿಸಿ ಅವ್ರು ಎಷ್ಟು ಬಂತು ಸರ್ಕಾರಕ್ಕೆ ಎಷ್ಟು ಅಂತ ಇದೆ ಅಲ್ಲಿವರೆಗೂ ಮಾಡ್ಕೊಂಡು ರೋಡ್ ಮಾಡಿದ್ದಾರೆ. ಇನ್ನು ಅಫ್ಜಲ್ಪುರ್ ರೋಡ್ ಅಗಲೀಕರಣನೇ ಆಗ್ತಾ ಇಲ್ಲ. 3 ವರ್ಷ, ಇನ್ನು ಎಷ್ಟು ವರ್ಷ ಬೇಕು ಸರ್ ಅಫ್ಜಲ್ಪುರ್ ಅವರು? ಮೇಡಮ್ ಅವರು ಕೆಲಸ ಚಾಲನೆದಾಗ ಅದ ನಡೆದರಿ ನಾವೇನು ಮಾಡಿಲ್ಲ ಅಂದ್ರೆ ನಿಮ್ಗೂ ಅಧಿಕಾರ ಅದ ರೀ. ನಮ್ಕಿಂತ ಮುಂದೆ ಮ್ಯಾಲ ಹೋಗ್ರಿ, ಲೋಕಾಯುಕ್ತ ಕೊಡ್ರಿ. ಆಗಿಲ್ಲ ಇಷ್ಟು ಟೆಂಡರ್ ನೋಡ್ರಿ. ಶಾಸಕರ ಕೆಲಸ ಅಮೌಂಟ್ ತರೋದ್ ಇರ್ತದ, ಶಾಸಕರ ಕೆಲಸ ದುಡ್ಡು ತರೋದ್ ಇರ್ತದ್ರಿ. ಕಾಂಟ್ರಾಕ್ಟರ್ ಕೆಲಸ ಮಾಡೋದ್ ಇರ್ತದ. ಕಾಂಟ್ರಾಕ್ಟರ್ ಮಾಡಿಲ್ಲ ಅಧಿಕಾರಿಗಳು ತಪ್ಪ್ರಿ. ಅಧಿಕಾರಿಗಳು ಸಸ್ಪೆಂಡ್ ಮಾಡ್ರಿ. ನಾವ್ ಮಾಡ್ತೀವಿ. ಅಧಿಕಾರಿ ಕೊಡ್ರಿ. ಅಭಿವೃದ್ಧಿ ಪರ ರೀ. ಒಂದೇ ಒಂದು ದಿನ ಇಲ್ಲಿರ್ತಕ್ಕಂಥ ಶಾಸಕರ ಹಿಂಬಾಲಕರಾಗಿರ್ಬೋದು, ಮಾಲೀಕರ ಗುತ್ತೇದಾರರ ಹಿಂಬಾಲಕರಾಗಿರ್ಬೋದು, ಅವ್ರ ಬಗ್ಗೆ ಮಾತಾಡ್ತಾನೆ ಎಲ್ಲರೂ ಬಂದಿರ್ತಾರೆ. ಹೌದಾ? ಮೊನ್ನೆ ಕೂಡ ಶಾಸಕರ ಬಗ್ಗೆ ಮಾತಾಡಿದ್ರೆ ಲಚ್ಚಪ್ಪ ಜಮಾದವ್ರು ಕೂಡ ಮಾತಾಡಿದ್ರು, ಅವರು ಶರಣಕುಮಾರ್ ಅವರು ಕೂಡ ಮಾತಾಡಿದ್ರು. ಅದನ್ನೇ ಇವತ್ತು ಇದನ್ನ ಆಗ್ತಾ ಇಲ್ಲ ಅಂತ ಒಂದೇ ಒಂದು ಬದಿ ಯಾರ ರಾಜಕೀಯ ನಾಯಕರ ಹತ್ರನೂ ಬರ್ತಾ
ಇಲ್ಲಲ್ಲ. ನೋಡಿ ನಾವು ಮಾಡ್ತಾ ಇದೀವಿ, ಕೆಲಸ ಚಾಲೆಂಜ್ ಆಗಿದೆ. ನೀವೇನು ನಾವು ಮಾಡಿಲ್ಲ ಅಂದ್ರೆ ನಾವು ದುಡ್ಡು ತಿಂದೀವಿ ಅಂದ್ರೆ ನಿಮ್ಗೆ ಡೌಟ್ ಇತ್ತಂದ್ರ ನಮ್ಮ ಮೇಲೆ ತನಿಖೆ ಹಾಕ್ರಿ. ನೀವು ತನಿಖೆ ಮಾಡ್ತೀವಿ, ನಮ್ಗೆ ಓಪನ್ ತನಿಖೆ ಮಾಡ್ತೀವಿ. ನಾವು ಮಾಡಿಲ್ಲ. ನಮ್ಮ ಶಾಸಕರ ಏನಾದ್ರು ದುಡ್ಡು ತರ್ತೀವಿ, ಕಾಂಟ್ರಾಕ್ಟ್ ಕೊಡ್ತೀವಿ, ಟೆಂಡರ್ ಆಗ್ತದ, ಟೆಂಡರ್ ಕೆಲಸ ಚಾಲು ಆಗ್ತದ. ನಾವು ಮಾಡಿಲ್ಲ, ಅಧಿಕಾರಿಗಳು ತಪ್ಪ ತಿಂದಿದ್ದೀರಾ ಅಂತ ಕೇಳ್ತಾ ಇಲ್ಲ. ನಾವು ತಿಂದಿಲ್ಲ. ಇಲ್ಲಿ ಕೆಲಸ ನಡಿಬೇಕಾದ್ರೆ ಎಷ್ಟು ದಿನ ವಿಳಂಬ ಆಗ್ತಾ ಇದೆ ಕೆಲಸ? ಅದು ಎಷ್ಟು ಜನಕ್ಕೆ ತೊಂದರೆ ಆಗ್ತಾ ಇದೆ? ಹೋಗ್ಬೇಕು ಬರ್ಬೇಕು ತೊಂದರೆ ಖುಷಿಲ್ಲ ಕೆಲಸ ಅದು. ನಾವು ಮಾಡಾರ ಮಾಡಿಲ್ಲ, ನಮ್ಗೆ ಎಷ್ಟು ಮಾಡಿವ್ರಿ ಅವ್ರ ಮುಂದೆ ತಂದು ಇಟ್ಬೇಕು. ಅದೇ ನೀವು ಹಿಡಿತೀರಿ. ನೀವು ನಿಮ್ಮ ಮಾಧ್ಯಮದವರು ಅಫಿಷಿಯಲ್ ಕೆಲಸ ಏನದರಿ? ಯಾಕೆ ಹಿಡಿಬೇಕ್ರಿ? ತೋರಿಸ್ಬೇಕ್ರಿ. ನೀವು ಯಾಕೆ ತೋರಿಸಲಾಗಿರಿ? ತೋರಿಸ್ಬೇಕ್ರಿ. ನಿಮ್ ಕೆಲಸ ನಿಮ್ ತಪ್ಪದ್ರಿ. ಶಾಸಕರ ತಪ್ಪಿಲ್ಲ, ಶಾಸಕರ ಮಗನ ತಪ್ಪಿಲ್ರಿ. ನಿಮ್ ತಪ್ಪದ, ಮಾಧ್ಯಮದ ತಪ್ಪು, ಅಪೋಸಿಷನ್ ಲೀಡರ್ ತಪ್ಪದ್ರಿ. ತೋರಿಸಿಲ್ಲ ಅಂದ್ರೆ ಕೊಡ್ರಿ, ಬೈದಕ್ಕೆ ಕೊಡ್ರಿ. ಏನಾಗಿಲ್ಲ ಕೆಲಸ ಆಗಿಲ್ಲ ಕೊಡ್ರಿ, ತನಿಖೆ ಮಾಡ್ತೀರಿ. ಈಗ ನಾಟಿಗಾರ ಅವರು ಇತ್ತೀಚೆಗೆ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು, ತಾಲೂಕಿನ ಅಭಿವೃದ್ಧಿ ಬಗ್ಗೆ ಮಾತಾಡ್ಲಿ ಬೇಡನಲ್ಲ, ಮಾಲಿಕೈ ಗುತ್ತೇದಾರರು ಸಚಿವರಾದಾರ, ಅವ್ರ ಬಗ್ಗೆ ನಮ್ಗೆ ಬೇರೆ ಮಾತಿಲ್ಲ. ಆದ್ರೆ ಅವ್ರ ಕುಟುಂಬದ ತಂದು ನಮ್ ಕುಟುಂಬ ಮಾಡಿದಾರ, ಕುಟುಂಬದಲ್ಲಿ ಬೆಂಕಿ ಹಚ್ಚಾರ ಅನ್ನುವಂಥದ್ದು ಜನರಿಗೆ ಯಾಕೆ ಹೇಳ್ತೀರಿ? ಅಂದ್ರೆ ನಿಮ್ ಮನ್ಯಾಗ ಇಟ್ಕೋರಿ, ಅಭಿವೃದ್ಧಿ ಬಗ್ಗೆ ಮಾತಾಡ್ರಿ ತಾಲೂಕು ಅಂತ ಹೇಳ್ತಾರ ಅವ್ರು. ಯಾಕ ಹೇಳ್ತಾರಪ್ಪ ಅಂದ್ರ ದೊಡ್ಡ ಕುಟುಂಬ, 40 ವರ್ಷಗಳ ಕಾಲ ಅವರು ಕುಟುಂಬ ಒಂದ್ಗೂಡಿ ಬಂದಿದ್ದು. ಅದಕ್ಕ ಎಲ್ಲಾ ಜನರು ಅವ್ರಿಗೆ ನಿಮ್ ಕುಟುಂಬ ನಮ್ಗೇನ್ ಬೇಕು? ಜನರಿಗೆ ಎದಕ್ ಬೇಕಾವ ವಿಷಯ? ಇಲ್ರಿ, 45-50 ವರ್ಷ ಅವರು ಜನರ ಮಧ್ಯದಾಗ ಜೀವನ ಮಾಡೋದವ್ರ, ಜನರ ಮಧ್ಯದಾಗ ಇಟ್ರ ಆ ವಿಷಯ ಏನ್ ಜನರಿಗೆ ಅದು ಬೇಕಾಗಿಲ್ಲ. ನಿಮ್ ಕುಟುಂಬ ಜಗಳ ಆಡಿದ್ದು, ನಿಮ್ ಕುಟುಂಬದೆಲ್ಲ ತಂದು ಬೀದಿ ತಂದು ಹೇಳ್ರಿ ಅಂತ ಹೇಳಿಲ್ಲ. ಅಭಿವೃದ್ಧಿ ಬಗ್ಗೆ ಮಾತಾಡ್ರಿ, ತಾಲೂಕಿನ ಅಭಿವೃದ್ಧಿ ಬಗ್ಗೆ. ಅದನ್ ಬಿಟ್ಟು ಎಲ್ಲೋ ಕಾರ್ಯಕ್ರಮಗಳಲ್ಲಿ ಮನೆ ಹೊಡೋರ, ಬೆಂಕಿ ಹೊಡೋರ ಹಚ್ಚಾರ, ಅದೆಲ್ಲ ಬೇಡ ಅಂತಾರ ಅವ್ರು. ಅದು ಏನಾಗ್ಯದ ಸುದ್ದಿ ಅಂದ್ರ, ಈ ತರ ಹೇಳೋದು ಏನಾಗ್ಯದ ಅಂದ್ರ, ಅವರು ಅಲ್ಲಿ ಎಲ್ಲಿ ಹೇಳ್ಕೊಂಡಿಲ್ಲ. ಅವ್ರು ಏನಂದಾರ ಅಂದ್ರ, ಸಮಾಜ ಜನ, ಎಲ್ಲಾ ಸಮಾಜ, ಎಲ್ಲಾ ಧರ್ಮದ ಜನ, ನೀವು 45 ವರ್ಷ 40-50 ವರ್ಷ ರಾಜಕೀಯ ಮಾಡಿದ್ರಿ, ತಾಲೂಕ ನೆಮ್ಮದಿ ಇತ್ತು. ಈ ತಾಲೂಕದಾಗ ಏನೇನ್ ನಡೆದ ಎಲ್ಲರಿಗೂ ಗೊತ್ತದ, ಯಾರ್ಯಾರು ಕೂಡ. ಆ ಟೈಮ್ದಾಗ ನೀವು MLA ಆಗಿ ಬರ್ಬೇಕು. 2028 ಜನ ಬಯಸ್ಲಕತ್ತಾರ ಸಾಹೇಬ್ರಿಗೆ. ಆ ಟೈಮ್ ನಾ ಏನ್ ಮಾಡ್ಲಪ್ಪ, ನಮ್ಮ ಮನಿನೇ ಮುರಿದಾರ, ನಾ ಬಂದ್ ಏನ್ ಮಾಡ್ಲಿ ಅಂತ ಆ ಟೈಪ್ ಹೇಳ್ಕೊಂಡ್ರ ಅವ್ರು. ಅವ್ರ ಮನಿ ಯಾರ್ದೋ ಸಾಹೇಬ್ರ ಮನಿ ಮುರಿದಿಲ್ಲ ಅವ್ರು. ಅವ್ರ ಮನಿನೇ ಬೇರೆ ನಮ್ಮಂತ ಕಾರ್ಯಕರ್ತರು ಮನಿ ಮುರಿದಾರ ಅಂತ ಹೇಳ್ಕೊಂಡಾರ ಅವ್ರು. ಅಷ್ಟೇ. ಕಾಂಗ್ರೆಸ್ ನಲ್ಲಿ ಇದಾರೋ ಅಥವಾ ಔಟ್ ಆಫ್ ಕಾಂಗ್ರೆಸ್ ಇದಾರೋ? ಕಾಂಗ್ರೆಸ್ ಅಲ್ಲಿ ಇದ್ದಾರೆ. ಮತ್ತೆ ಕಾಂಗ್ರೆಸ್ ನಾಯಕರಿಗೆ ವೇದಿಕೆ ಮೇಲೆ ಏಕವಚನದಲ್ಲಿ ನಮ್ಮ ಕಾರ್ಯಕರ್ತರ ಕೆಲಸ ಶಾಸಕರಿಗೆ ಅಂದಿಲ್ರಿ ಅವರು. ಶಾಸಕರ ಸುಪುತ್ರರಿಗೆ KKRTC ಅಧ್ಯಕ್ಷರು ಅವರು ಒಂದು ಸಚಿವ ಸ್ಥಾನದ ಇದ್ರಲ್ಲಿ ಏನಂದ್ರು ಅವ್ರು ಅಂದ್ರೆ ಅಪ್ಪರ ಸರಿಯಾಗಲ್ಲ, ಮಳ ಸ್ವಲ್ಪ ಇದು ಮಾಡ್ತಾರ ಅಂತ ಹೇಳಿದ್ರು. ಅದಕ್ಕೇನಿಲ್ಲ, ಅದಕ್ಕೆ ಒಂದ್ ಪಕ್ಷದಾಗ ಹೇಳ್ಕೊಳಕ್ಕಾಗಲ್ರಿ. ಸಾಹೇಬ್ರು ಯಾವಾಗಲೂ ಅಭ್ಯರ್ಥಿ ಪರಾರಿ ಅವ್ರು. ಈಗ ಅಧಿಕಾರದಾಗ ಒಳ್ಳೆದ್ರೆ ಅಧಿಕಾರದಾಗಿದ್ದವರು ಎಲ್ಲರಿಗೂ ಸ್ಪಂದಿಸಬೇಕಾಗಿದ್ದು ಅವ್ರ ಕರ್ತವ್ಯ. ಈಗ ಅಧಿಕಾರದಾಗಿದ್ದು ಸ್ಪಂದಿಸ್ಲಿಲ್ಲ ಅನ್ನೋದ್ನಾಗ ಯಾರಿಗಾದ್ರೂ ಏನಾದ್ರು ಪ್ರತಿಕ್ರಿಯೆ ಹೇಳಿದ್ರಲ್ಲಿ ತಪ್ಪೇನದ? ನಿಮ್ ನಾಯಕರಿಗೆ ಹೇಳಿದ ತಪ್ಪೇನದ? ತಪ್ಪದ. ಮತ್ತೆ ಅಭಿವೃದ್ಧಿ ಮಾಡಿಲ್ಲ, ಮತ್ತೆ ಏನ್ ಮಾಡ್ಯಾರಿ? ಅಭಿವೃದ್ಧಿ ಏನಾಗಿದೆ? ಎಲ್ಲ ರೈತರು ಇವತ್ತು ಏನು, ರೈತರು ಎಷ್ಟು ಕಷ್ಟದಾಗ, ರೈತರು ಎಷ್ಟು ಸುಧಾರ, ಎಷ್ಟು ಫ್ಯಾಕ್ಟ್ರಿಗಳು ತಂದ್ರು, ಮೀಲ್ ಫ್ಯಾಕ್ಟ್ರಿ, ಇದು ಹತ್ತಿ ಮೀಲ್ ತಂದ್ರು, ಶುಗರ್ ಫ್ಯಾಕ್ಟ್ರಿ ಅದು ರೀ. ರೈತರು ಲಕ್ಷಾಂತರ ರೂಪಾಯಿ ಇವತ್ತು ವರ್ಷಕ್ಕೆ ಗಳಿಸ್ಲಾಕತ್ತಾರ. ಯಾರ ಮುಖಾಂತರ? ಮಾನ್ಯ ಶ್ರೀಮಾನ್ ಮಾಲಿಕೈ ಗುತ್ತೇದಾರ್ ಆಶೀರ್ವಾದದಿಂದ ಅವ್ರು ಮಾಡಿ ಕೊಟ್ಟಿನಿಂದ ನಡೆದಾರಿ. 40 ವರ್ಷದಿಂದ ಹಸಿರು ಕ್ರಾಂತಿ ಇದನ್ನ ಬಿಟ್ರೆ, ಡ್ಯಾಮ್ ಹಸಿರು ಕ್ರಾಂತಿ ಬಿಟ್ರೆ ಬೇರೆ ಸರ್ಕಾರಿ ಹಾಸ್ಪಿಟಲ್ ಯಾರು ಕಟ್ರು? ಡ್ಯಾಮ್ ಯಾರ ಮುಖಾಂತರ ಆಗ್ಯದ? ಮತ್ತೆ ಶಾಲೆಗಳು, ಕಾಲೇಜ್ಗಳು, ರೋಡ್ಗಳು ಯಾರು ಮಾಡ್ಯಾರ? ಎಲ್ಲಾರು ಮಾಲಿಕೈ ಗುತ್ತೇದಾರರು ಪೂರ್ವದಲ್ಲಿ ಸರ್ಕಾರಿ ಶಾಲೆಗಳು, ಸರ್ಕಾರಿ ಏನಿದ್ದು ಯಾವ ಟೈಮ್ದಾಗ ಇದ್ರು ನೋಡ್ರಿ. ಅದನ್ನ ಹಸಿರು ಕ್ರಾಂತಿ ಮತ್ತು ಸಣ್ಣ ಬ್ಯಾರೇಜ್ ಬಿಟ್ರೆ ನೀವು ನಾಯಕರ ಕೊಡುಗೆ ಏನು ಅಂತ ಕೇಳ್ತಾರೆ. ಅವ್ರು ಹೌದಿದಾಗ ಮತ್ತೆ ಎಷ್ಟು ಡ್ಯಾಮ್ ಕಟ್ಲಾಕ ಸಣ್ಣ ಇದು ಇರ್ತದ್ರಿ. ಆ ಜನ ಮತ್ತೆ ಬೆಂಬಲ ಆ ಸರಿ ಆಕರ್ಷಣೆ ಅವ್ರಿಗೆ ಅವ್ರ ಅಭಿವೃದ್ಧಿ ಮಾಡ್ಯಾರಂತ ಮಾಡ್ಯಾರಿ. 40 ವರ್ಷಗಳ ಕಾಲ ಹೆಂಗ್ ಆಡಳಿತ ಮಾಡ್ಯಾರಿ, ರೋಡ್ ಹೆಂಗ್ ಅದು, ಬಸ್ ಇವೆಲ್ಲ ಹೆಂಗ್ ತಿರ್ಗಾಡ, ಅಫ್ಜಲ್ಪುರ್ ಡಿಪೋ ಇತ್ತು, ಎಲ್ಲ ಇತ್ತು. ಯಾರು ನಿಮ್ಮ ನಾಯಕರ ಪರ? ನಾವು ಕಾಂಗ್ರೆಸ್ ಪರ ಇದ್ದೀವಿ, ನಾಯಕರ ಪರ ಇದ್ದೀವಿ. ಶಾಸಕರ ಬಗ್ಗೆ ಮಾತಾಡಿದಾಗ ಇದೇ ನಾಟಿಕಾರರು ಪ್ರೆಸ್ ಮೀಟ್ ಮಾಡಿ ಅವ್ರ ಬೆಂಬಲಿಗರು ಮತ್ತು ಅವರು ಕೂಡ ಮಾತಾಡಿದಾಗ ನೀವು ಒಂದೇ ಒಂದು ತುಟಿಪಿಟ್ಟು ಕಲ್ಲಿಲ್ಲ. ಏನಂದು ಮಾಲಿಕೆಯ ನೋಡ್ರಿ, ಕಾಂಗ್ರೆಸ್ ನಲ್ಲಿ 2 ಗುಂಪುಗಳಿದಾವ, ಮಾಲಿಕೈ ಗುತ್ತೇದಾರರ ಗುಂಪು, MI ಪಾಟೀಲ್ ಗುಂಪು. ನಾವು ಶಾಸಕರು ಕೂಡ ಗುಂಪಲ್ರಿ. ಅವ್ರ ಮಗ ಆದವ್ರು ದುರುಪಯೋಗ ಮಾಡಕತ್ತಾರ. ನಾವೆಲ್ಲ ಮಾನ್ಯ ಶಾಸಕರು, ಮಾಲಿಕೆ ಸಾಹೇಬ್ರು ಎಲ್ಲ ಒಂದೇ ಪಾರ್ಟಿ ಒಳಗೆ ಕೆಲಸ ಮಾಡ್ತೀವಿ.
ಅವ್ರ ಸುಪುತ್ರವಾದವರು ಒಂದ್ ಸ್ವಲ್ಪ ಗಾಡಿ ಓಟದ ಅವ್ರದ್ದು ಅದಕ್ಕೆ ಓಡಗತ್ತ ಸ್ಪೀಡ್ ಓಡಗತ್ತ ಅದಕ್ಕೆ ನಾವು ದೊಡ್ಡವರಾದವ್ರಿಗೆ ಬುದ್ಧಿ ಹೇಳ್ಯಾರ. ಅವರು ಧ್ವನಿಯಲ್ಲಿ ನೀವು ಧ್ವನಿ ಕೊಡುತ್ತೀರಿ. ಅವರು ಕೂಡ ಕೆಕೆಆರ್ಟಿಸಿ ಅಧ್ಯಕ್ಷರ ಬಗ್ಗೆ ಇದೇ ನಿಮ್ಮ ಧ್ವನಿಯಲ್ಲೇ ಹೇಳಿದ್ರು. ಅದಕ್ಕೆ ನೀವು ಧ್ವನಿ ಕೊಡಿ. ದನಿ ಕೊಡ್ಸಲ್ರಿ, ಅಭಿವೃದ್ಧಿ ಮಾಡತ್ ಹೇಳಿದ್ದೇವ್ರ ನಾವು ಬಾಯ್ಟಾಗಿ ಇಟ್ಕೊಂಡು. ಈಗ ಇಲ್ಲಿ ಪ್ರೋಟೋಕಾಲ್ ಉಲ್ಲಂಘನೆ ಆಲತ್ತದ ಅಂತ ನಾಟಿಕಲ್ ಆರೋಪ ಮಾಡುತ್ತಾರೆ. ಇದ್ರ ಬಗ್ಗೆ ಯಾಕೆ ಧ್ವನಿ ಎತ್ತಲ್ಲ ನೀವು? ಒಂದ್ ನಿಮಿಷ, ನಿಮ್ಮ ಕಾರ್ಯಕರ್ತರಿಗೆ ಕೆಲಸ ಕೊಟ್ಟಿಲ್ಲ ಕಾರಣಕ್ಕಾಗಿ ನೀವು ಅರುಣ್ ಪಾಟೀಲ್ ಬಗ್ಗೆ ನೀವು ನೆಗೆಟಿವ್ ಆಗಿ ಮಾತಾಡ್ತೀರಿ. ನಮ್ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದ್ ನಿಮಿಷ ಹೇಳ್ತಾರೆ. ಈಗ ನೀವು ಕಾಂಗ್ರೆಸ್ದಾಗ ಇದ್ದೀರಿ, ಅವರು ಕಾಂಗ್ರೆಸ್ದಾಗ ಇದ್ದಾರೆ. ನಾಟಿಕರ ಪ್ರೋಟೋಕಾಲ್ ಉಲ್ಲಂಘನೆ ಯಾರು ಮಾಡತ್ತಾರೆ ಇವತ್ತು? ಅರುಣ್ ಪಾಟೀಲ್ ಮಾಡತ್ತಾರ ಅನ್ನೋದು ನೇರವಾಗಿ ಆರೋಪ ಮಾಡ್ತಾನ. ನೀವು ಇದ್ರ ಬಗ್ಗೆ ಯಾಕೆ ಧ್ವನಿ ಎತ್ತಲ್ವಾ? ಪ್ರೋಟೋಕಾಲ್ ನೋಡ್ರಿ, ಅವ್ರು ನಿಗಮ ಮಂಡಲ ಅಧ್ಯಕ್ಷ ಅಲ್ರಿ. ನಿಗಮ ಮಂಡಲ ಅವ್ರಿಗೇನ್ ಸರ್ಕಾರ ಏನ್ ಕೊಟ್ಟಿದೆ? ಸಚಿವ ಸ್ಥಾನ 5 ಕೊಟ್ರ ಅವರಿಗೆ. ಅವ್ರು ಮಾಡ್ಬೋದಲ್ಲ, ಮಾಡ್ಲಿ. ತಾಕತ್ತಿದ್ರೆ ಚಿತ್ತಾಪುರದಾಗ ಮಾಡ್ಲಿ. ಎಲ್ಲಿ ಹಂಗಲ್ಲ ಅಫ್ಜಲ್ಪುರ್ ಯಾಕೆ ಅಷ್ಟೇ ಮಾಡ್ತಾರ ನೋಡಿ. ಅವ್ರಿಗೆ ನೇರವಾಗಿ ಶಾಸಕರು ಆ ಪ್ರಶ್ನೆ ಕೇಳಿ ನಮ್ಗೆ ಎಷ್ಟ ಅದ ನಾವ್ ಎಷ್ಟು ಹೇಳ್ಕೊಂಡಿವಿ. ಗುಂಪು ಇಲ್ಲ, ಒಂದು ಮನೆಯದಾಗ ಸ್ವಲ್ಪ ಸಮಸ್ಯೆ ಇರೋದೇ ರೀ. ಈಗ ನೀವು ಮಾಲಿಕೆ ಗುತ್ತೇದಾರರಿಗೆ ಕಾರ್ಯಕರ್ತರು, ಮುಂದೆ ಅವ್ರು MLA ಆಗ್ಬೇಕಂತ ನೀವು ಹೋರಾಟ ಮಾಡ್ತಕ್ಕಂಥವ್ರು. ಓಕೆನಾ? ಈಗ ನೀವು ಇಲ್ಲಿ ತಾಲೂಕಲ್ಲಿ ಏನ್ ನಡೀತಾವನ್ನು ಪ್ರತಿಯೊಂದು ಅವ್ರ ಗಮನಕ್ಕೆ ತರ್ತಾ ಇದ್ದೀರಾ? ಇದೇ ಆಗ್ತಾರಲ್ಲ, ಇದ್ರ ಬಗ್ಗೆ ಯಾಕೆ ತರ್ತಾ ಇಲ್ಲ ಸರ್? ಇದು ಅಫ್ಜಲ್ಪುರ್ ಡೆವಲಪ್ಮೆಂಟ್ ವಿಷಯದಾಗ ಈಗ ನೀವೇ ಹೇಳ್ತಾ ಇದ್ದೀರಿ ಡೆವಲಪ್ಮೆಂಟ್ ಮಾಡಿ ಪ್ರೂಫ್ ಇದ್ರೆ ನೀವು ಹೋರಾಟ ಮಾಡಿ ಲೋಕಾಯುಕ್ತ ಕೊಡ್ರಿ. ಸೆಂಟ್ರಲ್ ಗೌರ್ಮೆಂಟ್ ಅದೇ. ನೀವೇನ್ ಜನಸೇವಕರ? ಜನರ ಮ್ಯಾಗ ಅಧಿಕಾರಕ್ಕೆ ಬಂದು ಪ್ರಜಾಪ್ರಭುತ್ವ ಅಂತ ಹೇಳ್ಕೊಂಡು ಓಟ್ ಪಡೆದು ಏನ್ ನೀವು ಸರ್ವಾಧಿಕಾರಿ ಮಾಡಕ್ ಬಂದಿರಿ? JDS, ಕಾಂಗ್ರೆಸ್, BJP-ದವರು ನೋಡ್ರಿ, ನಮ್ಮ ನಾಯಕರು ಯಾರು ತಪ್ಪು ಮಾಡ್ತಾರೋ ಹಗಲು ಮುಂದೆ ಹೇಳ್ಬಿಡ್ತಾರ ಮಾಲೀಕ ಸಾಹೇಬ್ರು. ಈಗ